ಬಾವಿಗೆ ಮತ್ತೆ ಗುಣಮಟ್ಟದ ಉಪಹಾರ, ಪ್ರತಿನಿತ್ಯ ನಗರಸಭೆಯಿಂದಲೇ ವಿತರಿಸುವ ಉಪಹಾರ, 33 ರೂಪಾಯಿಗೆ ಅನಿಯಮಿತ ಗುಣಮಟ್ಟದ ಉಪಹಾರ. ನಗರವನ್ನು ಸ್ವಚ್ಛವಾಗಿಡಲು ಶ್ರಮಿಸುವವರು ಪೌರ ಕಾರ್ಮಿಕರು. ಸುಂದರ ಮತ್ತು ಸ್ವಚ್ಛ ನಗರವಾಗಿ ಚಿಕ್ಕಬಳ್ಳಾಪುರ ಹೊರಹೊಮ್ಮಲು ಪೌರ ಕಾರ್ಮಿಕರ ಶ್ರಮವೇ ಪ್ರಮುಖ ಕಾರಣ. ಅಂತಹ ಪೌರ ಕಾರ್ಮಿಕರ ಆರೋಗ್ಯ ವಿಚಾರದಲ್ಲಿ ಶ್ರದ್ಧೆ ವಹಿಸಬೇಕಾಗಿರೋದು ನಗರಸಭೆ. ಹಾಗಾಗಿಯೇ ಈ ಹಿಂದೆ ಪೌರ ಕಾರ್ಮಿಕರಿಗೆ ಬೆಳಗಿನ ವೇಳೆ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಇದು ಎಂದಿಗೂ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗಾಗಿ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಾಗಿದ್ದು, ಆರಂಭದಿಂದಲೂ ಗುಣಮಟ್ಟ ಹಾಗೂ ಅನಿಯಮಿತವಾಗಿ ಉಪಹಾರ ನೀಡಲಾಗುತ್ತಿತ್ತು. ಆದರೆ ಮಧ್ಯದಲ್ಲಿ 1 ವರ್ಷ ಮತ್ತೊಬ್ಬರಿಗೆ ಗುತ್ತಿಗೆ ನೀಡಲಾಗಿದ್ದು, ಅವರು ಗುಣಮಟ್ಟವಿಲ್ಲದ ಮತ್ತು ಅನಿಯಮಿತವಾಗಿ ಉಪಹಾರ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಮತ್ತೆ ಹಳಬರಿಗೆ ಉಪಹಾರದ ವ್ಯವಸ್ಥೆ ನೀಡಲಾಗಿದೆ. 33 ರೂಪಾಯಿಗೆ ಉತ್ತಮ ಗುಣಮಟ್ಟದ ತಿಂಡಿ ನೀಡಲಾಗುತ್ತಿದ್ದು, ಪೌರ ಕಾರ್ಮಿಕರು ಸೇವಿಸುವ ಉಪಹಾರದ ಗುಣಮಟ್ಟದ ಬಗ್ಗೆ ಎಂದು ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಖುದ್ದು ಭೇಟಿ ನೀಡಿ ಉಪಹಾರ ಸೇವಿಸುವ ಮೂಲಕ ಪರಿಶೀಲನೆ ಮಾಡಿದರು. ಈ ವೇಳೆ ಉಪಹಾರದ ಬೆಲೆ 33 ರೂಪಾಯಿಯಿಂದ 35 ರೂಪಾಯಿಗೆ ಹೆಚ್ಚಿಸುವಂತೆ ಉಪಹಾರದ ಗುತ್ತಿಗೆ ಪಡೆದಿರುವ ಗುತ್ತಿಗೆದಾರರು ಉಪಾಧ್ಯಕ್ಷರಿಗೆ ಮನವಿ ಮಾಡಿದ್ದು, ಅದನ್ನು ಚರ್ಚೆ ಮಾಡಿ ಹೆಚ್ಚಿಸೋದಾಗಿ ಅವರು ಭರವಸೆ ನೀಡಿದರು. ಸುಮಾರು 10 ವರ್ಷಗಳಿಂದ ನಗರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ತಿಂಡಿ ಕೊಡುವಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಅವರಿಗೆ ಒಳ್ಳೆಯ ಗುಣಮಟ್ಟವಾದ ತಿಂಡಿ ಕೊಟ್ಟು ಅದರ ಜೊತೆಗೆ ಮೊಟ್ಟೆ ತಿನ್ನುವಂಥವ್ರಿಗೆ ಮೊಟ್ಟೆ ಕೊಡುವಂಥದ್ದನ್ನು ಹಿಂದೆ ನಮ್ಮ ಪೌರಾಯುಕ್ತರು ಉಮಾಕಾಂತ್ ಅವರು ಮಾಡ್ಕೊಂಡು ಬಂದಿದ್ದರು. ಅದರಂತೆ ನಾವು ಗೆದ್ದು ಬಂದ ನಂತರ ನಾವು ಮುಂದುವರಿಸ್ತಾ ಬರ್ತಾಯಿದ್ದೀವಿ. ಅದರ ಜೊತೆಗೆ ಕಳೆದ ವರ್ಷ ಬೇರೆ ಇನ್ನೊಬ್ಬರು ಯಾರೋ ಮೈಸೂರವರಿಗೆ ಟೆಂಡರ್ ಆಗಿ ಸುಮಾರು 1 ವರ್ಷ ಅವರು ತಿಂಡಿ ಕೊಡುವಂಥದ್ದನ್ನು ಮಾಡಿದರು. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಪೌರ ಕಾರ್ಮಿಕರು ಟಿಫನ್ನು ಅವ್ರು ಕೊಡ್ತಾ ಇರ್ತಕ್ಕಂಥದ್ದು ಗುಣಮಟ್ಟವಾಗಿಲ್ಲ, ಸಾರು ಸರಿ ಇಲ್ಲ, ಇನ್ನೊಂದು ಮುದ್ದೆ ಕರೆಕ್ಟಾಗಿ ಕೊಡೋದಿಲ್ಲ, ಮೊಟ್ಟೆನೂ ಸರಿಯಾದ ಸಮಯಕ್ಕೆ ಕೊಡೋದಿಲ್ಲ ಅಂಥೇಳಿ ಹಲವಾರು ಕಂಪ್ಲೇಂಟ್ಸ್ ಬಂದಾಗ ನಾವು ಪರಿಶೀಲನೆ ಮಾಡಬೇಕು ಅಂಥೇಳಿ ಹಿಂದೆ ಒಂದು ಸಾರಿ ಭೇಟಿ ಕೊಟ್ಟಿದ್ವಿ. ಆದರೆ ಪೌರ ಕಾರ್ಮಿಕರು ಹೇಳಿದ್ದು ನಿಜಾನೇ ಆಗಿತ್ತು. ಅದರಂತೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಕೂಡ ಅವ್ರನ್ನ ಕೈಬಿಟ್ಟು ಹಿಂದೆ ಯಾರು 9 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದರು ಅವ್ರಿಗೆ ಕೊಡೋವಂಥದ್ದನ್ನು ಮಾಡಬೇಕು ಅಂಥೇಳಿ ಸರ್ವಾನುಮತದಿಂದ ತೀರ್ಮಾನ ಮಾಡಿ ನಾಗರತ್ನಮ್ಮ ಅನ್ನೋರಿಗೆ ಮತ್ತೆ ಕೊಟ್ವಿ. ಮತ್ತು ಈ ದಿನ ನಾನು ಕೂಡ ಒಂದು ಸಾರಿ ಅವರು ಹಿಂದೆ ಕೊಡ್ತಾ ಇದ್ದಂಗೆ ಮಾಡ್ತಾಯಿದ್ದಾರೆ, ಬೇರೆ ಥರ ಕೊಡ್ತಾಯಿದ್ದಾರೆ ಅಂಥೇಳಿ ನಾವು ಭೇಟಿ ಕೊಟ್ಟಾಗ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದರು. ಮತ್ತು ಅವರು ಕೂಡ ನೀವು ತಿಂಡಿ ಮಾಡಿ ಸರ್ ಅಂತೇಳಿ ಅವರು ನಾಗರತ್ನಮ್ಮ ಅವರು ಕೇಳಿದಾಗ ನಾನು ಕೂಡ ಸ್ವಲ್ಪ ತಿಂಡಿ ಸ್ವೀಕಾರ ಮಾಡೋ ಅಂಥದ್ದಾಯಿತು. ಭಾಳ ಚೆನ್ನಾಗಿತ್ತು. ಅದರಂತೆ ಅವರು ಕೂಡ ಒಂದು ಬೇಡಿಕೆ ಇಟ್ಟರು. ಸರ್, ಈಗಾಗಲೇ 33 ರೂಪಾಯಿ ಕೊಡ್ತಾಯಿದ್ದೀರಾ, ನನಗೆ ಇನ್ನೊಂದು 2 ರೂಪಾಯಿ ಹಾಕ್ಕೊಡುವಂಥದ್ದನ್ನು ತಾವು ಮಾಡಬೇಕು ಅಂತ ಹೇಳಿದಾಗ, ಕೇಳ್ತೀನಮ್ಮ, ನಾನು ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕೇಳಿ ಅದರಂತೆ ಕಮಿಷನರ್ ಅವರ ಹತ್ರ ಕೂಡ ಚರ್ಚೆ ಮಾಡಿ ನಿನಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಹೇಳಿ ಬಂದೆ. ಏನೆಲ್ಲ ಅವ್ರಿಗೆ 2 ಥರ ಸಾಂಬಾರು ಕೊಡ್ತಾರೆ, ಮುದ್ದೆ ಕೊಡ್ತಾರೆ, ಅನ್ನ ಸಾಂಬಾರು ಮತ್ತು ಅನ್ನ ಮಜ್ಜಿಗೆ, 1 ಮೊಟ್ಟೆ ಕೊಡ್ತಾಯಿದ್ದಾರೆ. ಭಾಳ ಗುಣಮಟ್ಟವಾಗಿದೆ. ಇನ್ನು ನಗರ ವ್ಯಾಪ್ತಿಯಲ್ಲಿ 155 ಕೊಳವೆ ಬಾವಿಗಳು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದು, ವಾಲ್ಮೆನ್ಗಳು 29 ಮಂದಿ ಇದ್ದಾರೆ. 8 ಕೊಳವೆ ಬಾವಿಗಳು ಹೊಸದಾಗಿ ಕೊರೆಸಲಾಗಿದ್ದು, ಅವುಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ. ಸ್ವಯಂ ಸೇವಾ ಸಂಸ್ಥೆಯೊಂದು ಮುಂದೆ ಬಂದು ನಿಷ್ಕ್ರಿಯವಾಗಿರುವ ಕೊಳವೆ ಬಾವಿಗಳ ನಿರ್ವಹಣೆ ಮಾಡೋದಾಗಿ ಹೇಳಿದ್ದಾರೆ. 20 ಕೊಳವೆ ಬಾವಿಗಳು ನಿಷ್ಕ್ರಿಯವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಬಾವಿಗಳಲ್ಲಿ ಮತ್ತೆ ನೀರು ಬರ್ತಿವೆ. CSR ಅನುದಾನದಲ್ಲಿ ಈ ಕೆಲಸಗಳನ್ನು ಮಾಡಲು ಗಮನ ಹರಿಸುವ ಮೂಲಕ ಮುಂದಿನ ದಿನಗಳಲ್ಲಿ ನೀರಿನ ಸಮಸ್ಯೆ ಬಾರದಂತೆ ಎಚ್ಚರ ವಹಿಸಲಾಗುವುದು ಅಂತ ಹೇಳಿದರು. ಅದರ ಜೊತೆಗೆ ಈ ದಿನ ನಮ್ಮ ಏನು ನಗರದಲ್ಲಿ ನೀರು ಬಿಡುವಂಥ ವಾಲ್ಮ್ಯಾನ್ಗಳು ಸುಮಾರು 21 ಜನ ಇದ್ದಾರೆ. ಅವರು ಬಿಟ್ಟು ಇನ್ನೂ 8 ಜನ ಇದ್ದಾರೆ. ನಾನು ಅವರು ಜೈ ಹತ್ರ ಮಾತಾಡಿದೆ, ಎಷ್ಟು ಕೊಳವೆ ಬಾವಿಗಳು ರನ್ನಿಂಗಲ್ಲಿದ್ದಾವೆ ಅಂತೇಳಿ ಕೇಳಿದಾಗ 155 ಕೊಳವೆ ಬಾವಿಗಳು ಈಗಾಗಲೇ ರನ್ನಿಂಗ್ ಇದೆ. ಅದರ ಪಂಪ್ ಹೌಸ್ ಹತ್ರ ಒಂದು 5 ಕೊಳವೆ ಬಾವಿಗಳಿದ್ದಾವೆ. ಅದ್ರ ಜೊತೆಗೆ ಇನ್ನು 8 ಹೊಸ ಕೊಳವೆ ಬಾವಿಗಳು ಕೊರೆಸಿರುವಂಥದ್ದಿದೆ. ಹಾಗೆ ಈಗಾಗಲೇ ಕರೆಂಟು ಸಂಪರ್ಕ ಇಲ್ಲದೆ ಇರೋ ಕಾರಣ ಇನ್ನೂ ರನ್ನಿಂಗ್ ಮಾಡಿಲ್ಲ. ಅದು ಒಂದು 10-15 ದಿನದಲ್ಲಿ ಮಾಡುವಂಥದ್ದಾಗುತ್ತೆ. ಅದ್ರ ಜೊತೆಗೆ ಈಗಾಗಲೇ ಸ್ವಯಂ ಸೇವಾ ಸಂಘ NGO ಸುಮಾರು ಒಂದು ಇಬ್ಬರು ಮೂವರು NGOಗಳವರು ಸರ್ ಈಗಾಗಲೇ ಏನು ಕೊಳವೆ ಬಾವಿ ಅಳವಡಿಸಿ ಪಂಪು ಮೋಟ್ರೆಲ್ಲ ತಾವು ಬಿಟ್ಟಿರ್ತೀರ,
ಹಿಂದೆ ನೀರು ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗಿ ಎತ್ಬಿಟ್ಟು ಕೇಸಿಂಗ್ ಎಲ್ಲ ಹಂಗೆ ಬಿಟ್ಟಿರ್ತೀರ, ಆ ಒಂದು ಲೀಸ್ಟ್ ಏನಾದರೂ ನಿಮ್ಮ ಹತ್ರ ಇದೆಯಾ? ನಾವು ಒಂದು NGO ಅದನ್ನು ರೀಚಾರ್ಜ್ ಮಾಡೋದಕ್ಕೆ ಇರೋವಂಥ ಬೋರ್ಗಳಿಗೆ ನೀರು ಕಡಿಮೆ ಆಗದೆ ಇರೋ ರೀತಿಯಲ್ಲಿ ಒಂದು ಅಧ್ಯಯನ ಮಾಡಿದ್ದೀವಿ, ನಾವು ಮಾಡೋವಂಥದ್ದು ಇದೆ ಅಂತೇಳಿ ಯಾವುದೋ ಸ್ವಯಂ ಸೇವಾ ಸಂಘ ಹೇಳಿದಾಗ ಈ ದಿನ ನಾನು ನಿನ್ನೆ ಒಂದು 2 ದಿನಕ್ಕೆ ಮುಂಚೆ ಅವರು ಲೀಸ್ಟ್ ಎಲ್ಲ ತಗೊಂಡೆ. ಅದರ ಜೊತೆಗೆ ಇನ್ನು ಕೊಳವೆ ಬಾವಿಗಳು ಏನು ನಿಷ್ಕ್ರಿಯ ಆಗಿದಾವಲ್ಲ ಅದರದ್ದು ಒಂದು ಮಾಹಿತಿ ಕೇಳಿದ್ದೆ. ಅವರು ಸ್ವಲ್ಪ ಒಂದು 8-9 ಹೇಳಿದರು, ಇಲ್ಲ ಆ ಥರ ಬೇಡ, ತಾವು ಅಟೆಂಡೆನ್ಸ್ ತಗೊಳ್ಳೋಂಥ ಟೈಮಲ್ಲಿ ನನ್ನನ್ನು ಕರೀರಿ, ನಾನು ಬರ್ತೀನಿ, ಅವ್ರ ಹತ್ರನೇ ಮಾಹಿತಿ ಪಡೆಯೋಣ ಅಂತ ಹೇಳಿದಾಗ ಇವತ್ತು ಅಟೆಂಡೆನ್ಸ್ ಕರೆಯೋಂಥ ಸಮಯದಲ್ಲಿ ನಾನು ಭೇಟಿ ಕೊಟ್ಟೆ. ಆ ಸಮಯದಲ್ಲಿ ಎಲ್ಲೆಲ್ಲಿ ಕೊಳವೆ ಬಾವಿಗಳು ನಿಷ್ಕ್ರಿಯ ಆಗಿದ್ದಾವೆ ಅದನ್ನೆಲ್ಲ ಮಾಹಿತಿ ಪಡೆದಾಗ ಸುಮಾರು 20 ಕೊಳವೆ ಬಾವಿಗಳು ನಿಷ್ಕ್ರಿಯ ಆಗಿದ್ದಾವೆ. ಇದು ರೀಚಾರ್ಜ್ ಆಗಬೇಕು. ಈಗಾಗಲೇ ಯಾವ ರನ್ನಿಂಗಲ್ಲಿದ್ದಾವೆ ಅವು ರೀಚಾರ್ಜ್ ಆಗಬೇಕಂತ ಹೇಳಿದ್ರೆ ಈ ಕೇಸಿಂಗು ಏನು ಬಿಟ್ಟಿರ್ತೀವಿ ಅದು ಈಗಾಗಲೇ ನೀರು ಇದ್ದಾವೆ ಕೂಡ. ಅದರ ಜೊತೆಗೆ ಮಳೆ ನೀರು ಈಗಾಗಲೇ ಚರಂಡಿಗಳು ಹೋಗಿ ಕೆಲವು ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವಂಥದ್ದನ್ನು ಆಗ್ತಾ ಇತ್ತಲ್ಲ, ಅಂಥವುಗೆಲ್ಲ ಕೂಡ ಈ ಒಂದು ಕೇಸಿಂಗ್ ಹತ್ರ ನೀರು ಹೋಗಿ ಅದರಲ್ಲಿ ನೀರು ಶೇಖರಣೆ ಆದಾಗ ಪಕ್ಕದಲ್ಲಿರ್ತಕ್ಕಂಥ ಕೊಳವೆ ಬಾವಿಯಲ್ಲಿ ಹೆಚ್ಚು ರೀಚಾರ್ಜ್ ಆಗುತ್ತೆ. ಕಾರಣ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಅಟಲ್ ಭೂಜಲ್ ಯೋಜನೆ ಅಂತೂ ಒಂದಿದೆ, ಅದರ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಖನಿಜ ಪ್ರಸ್ಥಾನ ಅಂಥೇಳಿ ಅದೊಂದು ಯೋಜನೆ ಇದೆ. ಅದರ ಜೊತೆಗೆ ಇನ್ನು ಒಂದು 3-4 ಕಂಪ್ನಿಗಳು ತಗೊಂಡು CSR ಫಂಡಿಂದ ಕೂಡ ಇಂಥ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಭಾಳಷ್ಟು NGOಗಳು ಮುಂದೆ ಬರ್ತಾ ಇದ್ದಾವೆ. ಇದು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೆ ಇದು ನಗರದಲ್ಲಿರ್ತಕ್ಕಂಥ ಬಹಳಷ್ಟು ನಾಗರಿಕರ ಒಂದು ನೀರಿನ ಸಮಸ್ಯೆ ಮುಂದೆ ಕೂಡ ಬರದೇ ಇರೋ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಇದನ್ನು ಈ ದಿನ ಭೇಟಿ ಕೊಟ್ಟು ಅವ್ರ ಹತ್ರ ಮಾಹಿತಿ ಪಡೆದು ಈಗಾಗಲೇ ಸ್ವಯಂ ಸೇವಾ ಸಂಘಕ್ಕೆ ಮಾಹಿತಿ ಕೊಡುವಂಥದ್ದನ್ನು ನಾನು ಕೈಗೆತ್ಕೊಂಡಿದ್ದೀನಿ. ಅದು ಅಧ್ಯಕ್ಷರ ಗಮನಕ್ಕೂ ತಂದು ನಮ್ಮ ಸದಸ್ಯರುಗಳ ಗಮನಕ್ಕೂ ತಂದು ಸರ್ವಾನುಮತದಿಂದ ಕೊಡುವಂಥದ್ದನ್ನು ಮಾಡ್ತೀವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.